ಸೊ ಇವೆಲ್ಲವೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ಲಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಏನಾಗುತ್ತೆ, ಇದರಲ್ಲಿ ಟಿಡಿಪಿ ಯಾವ ರೀತಿಯಾದಂತಹ ಒಂದು ಸಾಕ್ಷ್ಯವನ್ನ ಬಿಡುಗಡೆ ಮಾಡುತ್ತೆ, ಆ ರೀತಿಯ ಸಾಕ್ಷ್ಯದಲ್ಲಿ ಯಾವುದೇ ಇಲ್ಲದೆ ಇರಲಿ ಅನ್ನುವಂಥದ್ದು ಭಕ್ತರಲ್ಲಿ ಒಂದು ಸಮಾಧಾನಕ್ಕಾದ ಕಾರಣ ಆಗತ್ತಾ ಗೊತ್ತಿಲ್ಲ. ಆದ್ರೆ ಈಗ ತಿಂದವರ ಪರಿಸ್ಥಿತಿ ಏನು, ಎಷ್ಟು ಜನ ಯಾವ ರೀತಿಯಾಗಿ ನೊಂದ್ಕೊಳ್ತಾರೋ ಏನೋ ಅನ್ನುವಂತಹ ಪರಿಸ್ಥಿತಿ ನೋಡೋಣ ಏನು ಆಗತ್ತೆ, ಯಾವ ರೀತಿಯ ಸಾಕ್ಷ್ಯವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದು. ಏನೋ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಾವು ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ, ಮಗ ದರ್ಶನ್ರನ್ನ ಭೇಟಿಯಾಗಿದ್ದಾರೆ ತಾಯಿ ಮೀನಮ್ಮ. ತಾಯಿಯನ್ನ ನೋಡಿ ನಟ ದರ್ಶನ್ ಇಲ್ಲಿ ಭಾವುಕರಾದ್ರಂತೆ. ತಾಯಿಯನ್ನ ಅಪ್ಕೊಂಡು ಕಾಟೇರ ಕಣ್ಣೀರ್ ಹಾಕಿದ್ರಂತೆ. ಹಲವು ದಿನಗಳಿಂದಲೂ ಕೂಡ ತಾಯಿ ಯಾಕೆ ಬರಲಿಲ್ಲ ಬಳ್ಳಾರಿ ಜೈಲಿಗೆ, ನನ್ನನ್ನು ನೋಡೋದಕ್ಕೆ ಯಾಕೆ ಬಂದಿಲ್ಲ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ ಒಂದು ರೀತಿಯಾದಂತಹ ಬಹಳ ಬೇಜಾರು ಕೂಡ ಮಾಡ್ಕೊಂಡಿದ್ರು ದರ್ಶನ್. ಸಿಬ್ಬಂದಿ ಬಳಿ ಕೇಳ್ತಾ ಇದ್ರು ಏನಾಯ್ತು, ನಮ್ಮಮ್ಮ ಯಾಕೆ ಬರಲಿಲ್ಲ ಅಂತ ಹೇಳಿ. ಇವತ್ತು ಇವೆಲ್ಲದ ಒಂದು ವಿಚಾರ ತಿಳ್ಕೊಂಡಂತಹ ದರ್ಶನ್ ತಾಯಿ ಮೀನಮ್ಮ ಬಳ್ಳಾರಿ ಜೈಲಿಗೆ ಬಂದು ತನ್ನ ಮಗನನ್ನ ನೋಡಿದ್ದಾರೆ, ಅವನ ಸ್ಥಿತಿಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಇನ್ನು ತಾಯಿ ಜೊತೆಗೆ ಅವರ ಅಕ್ಕ ಭಾವ ಕೂಡ ದರ್ಶನ್ ಅವರನ್ನ ನೋಡೋದಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಕುಟುಂಬವನ್ನ ನೋಡ್ತಾ ಇದ್ದಂತೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಮಗನ ಸ್ಥಿತಿಯನ್ನ ನೆನೆದು ತಾಯಿ ಮೀನಾ ಅವರು ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ. ಸಹೋದರನ ಸ್ಥಿತಿ ಕಂಡು ಭಾವುಕರಾದ ಸಹೋದರಿ ದರ್ಶನ್ಗೆ ಒಂದ್ ಕಡೆ ಧೈರ್ಯ ತುಂಬಿದ್ದಾರೆ. ಅಕ್ಕ ಭಾವ ದರ್ಶನ್ಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ತಾಯಿ ಮೀನಮ್ಮ ಅವರು. ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮಗನನ್ನ ಅಥವಾ ಸಹೋದರನನ್ನ ಅಥವಾ ಯಾವುದೇ ಒಂದು ಸಂಬಂಧದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಏನೇ ತಪ್ಪುಗಳು ಮಾಡಿದ್ರು ಕೂಡ, ಅಥವಾ ಈ ಮಗನ ಅವನು ನನ್ನ ಮಗ ಅಲ್ವಾ ಅಥವಾ ಅವನು ನನ್ನ ಅಣ್ಣ ಅಲ್ವಾ ಅನ್ನುವಂಥದ್ದು ಬಂದುಬಿಡುತ್ತೆ ಮನಸ್ಸಿಗೆ. ಸೊ ಅದೇ ರೀತಿಯಾಗಿ ಇವತ್ತು ತಾಯಿ ಮೀನಮ್ಮ ಅವರು ಕೂಡ ತಮ್ಮ ಮಗನನ್ನ ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಆಗ ಸ್ವಲ್ಪ ಭಾವುಕರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ಕಳೆದ ಬರೋಬ್ಬರಿ 20 ದಿನಗಳ ಮೇಲಾಗಿದೆ ಅಂತ ಅನ್ಸುತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗಿ. ಈಗ ಮೀನಮ್ಮ ಅವರು ತನ್ನ ಮಗನನ್ನ ನೋಡ್ಲಿಕ್ಕೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಅಲ್ಲಿ ಏನ್ ನಡೀತು, ಏನ್ ಮಾತನಾಡಿದ್ರು? ನಟ ದರ್ಶನ್ ಬೆಂಗಳೂರಿನ ಪರಪ್ಪನಾರಾಗರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಾಗಿನಿಂದಲೂ ಕೂಡ ನಟ ದರ್ಶನ್ ಅವರ ಒಂದೇ ಕನವರಿಕೆ ಆಗಿರ್ತಕ್ಕಂಥದ್ದು ತಾಯಿ ಮೀನಾ ಅವರು ನನ್ನ ಭೇಟಿಗಾಗಿ ಬಂದಿಲ್ಲ ಅನ್ನೋದು ಕೂಡ ಸಾಕಷ್ಟು ಒಂದು ತೊಳಲಾಟದಲ್ಲಿ ಕೂಡ ನಟ ದರ್ಶನ್ ಇದ್ರು. ಕಳೆದ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು 4 ಬಾರಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರ ಸಹೋದರ ಆಗಿರ್ತಕ್ಕಂಥ ದಿನಕರ್ ತುಗದೀಪ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ತಾಯಿಯವರ ಭೇಟಿ ಯಾವಾಗ ಬರ್ತಾರೆ ಅನ್ನೋ ಸಂಬಂಧಪಟ್ಟಾಗ ತಾಯಿಯವರ ಭೇಟಿಯನ್ನ ಕರ್ಕೊಂಬನ್ನಿ ಅಂತೇಳಿ 3-4 ಬಾರಿ ಕೂಡ ಅವರಿಗೆ ಒಂದು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊನೆಗೂ ನಟ ದರ್ಶನ್ ಅವರ ತಾಯಿ ಮೀನಾ ತುಗದೀಪ್ ಅವರು ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಅವರು ಮಾತ್ರ ಅಲ್ಲ, ಅವರ ಅಕ್ಕ ಆಗಿರ್ತಕ್ಕಂಥ ದಿವ್ಯ ಆಗಿರ್ಬೇಕು, ಅವರ ಭಾವ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಜೊತೆಗೆ ಅವರ ದರ್ಶನ್ ಅವರ ಅಕ್ಕನ ಮಕ್ಕಳಾಗಿರ್ತಕ್ಕಂಥ ಇಬ್ಬರು, ಒಟ್ಟು 5 ಜನರು ಕೂಡ ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಯಾವಾಗ ತಾಯಿ ಭೇಟಿಗೆ ಜೈಲಿಗೆ ಬಂದಿರತಕ್ಕಂಥ ಸುದ್ದಿ ತಿಳಿತಾ ಇದ್ದಂತೆ ನಟ ದರ್ಶನ್ ಅವರು ಕೂಡ ಒಂದು ರೀತಿಯಲ್ಲಿ ಸಂತಸಗೊಂಡಿರ್ತಕ್ಕಂಥದ್ದು. ಹೈ ಸೆಕ್ಯೂರಿಟೀಸ್ ಅಲ್ಲಿಂದ ಸಂದರ್ಶಕರ ಕೊಠಡಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವರು ನಗುಮುಖದಲ್ಲೇ ಸಂದರ್ಶಕರ ಕೊಠಡಿಗೆ ಬಂದಿರತಕ್ಕಂಥದ್ದು. ಯಾವಾಗ ತಾಯಿ ಮೀನವರನ್ನ ನೋಡಿದ ತಕ್ಷಣ ನಟ ದರ್ಶನ್ ಅವರ ತಪ್ಪಿಕೊಂಡು ಕಣ್ಣೀರಾಗಿರ್ತಕ್ಕಂಥದ್ದು ಕೂಡ, ಜೊತೆಗೆ ಮಗನ ಪರಿಸ್ಥಿತಿಯನ್ನ ನೆನೆದು ಕೂಡ ತಾಯಿ ಕೂಡ ಕಣ್ಣೀರಾಗಿರ್ತಕ್ಕಂಥ ಘಟನೆ ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸಂದರ್ಶಕರ ಕೊಠಡಿಯಲ್ಲಿ ನಡೆದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.